ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠಕ್ಕೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಭೇಟಿ ನೀಡಿದ್ರು. ಈ ವೇಳೆ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಕಾರಜೋಳರಿಗೆ ಪರಿಷತ್ ಸದಸ್ಯ ಕೆಎಸ್ ನವೀನ್ ಸೇರಿದಂತೆ ಮುಖಂಡರು ಕೂಡ ಸಾಥ್ ನೀಡಿದ್ರು. ಹಿರಿಯರು ಗಮನಿಸ್ತಾರ, ಆಮೇಲೆ ಅವ್ರು ಏನೇನು ಸೂಚನೆ ಕೊಡ್ತಾರ ಅದನ್ನ ನಾನೆಲ್ಲನೂ ಪಾಲಿಸ್ತೀನಿ. ಮತ್ತು ನಾನು ತಮಗೆ ಹೇಳಿದೆ, ಪಕ್ಷ ನನಗೆ ತಾಯಿ ಇದ್ದಂತೆ. ಚಿತ್ರದುರ್ಗದಲ್ಲಿ ಕಾರಜೋಳಗೆ ಬಂಡಾಯದ ಬಿಸಿ ತಟ್ಟಿದೆ. ಈ ಸಂಬಂಧ ಕಾರಜೋಳ ರಿಯಾಕ್ಟ್ ಮಾಡಿದ್ದಾರೆ. ಬಂಡಾಯದ ಬಗ್ಗೆ ಹಿರಿಯರು ಗಮನಿಸ್ತಾರೆ. ರಘುಚಂದನ್ಗೆ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿಲ್ಲ. ರಘುಚಂದನ್ ಪರವಾಗಿ ನಾನು ಮಾತನಾಡಿಲ್ಲ ಅಂದ್ರು. ಕೋಲಾರದಲ್ಲಿ ಚುನಾವಣಾ ಅಧಿಕಾರಿ ಅಕ್ರಮ್ ಪಾಷಾ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ತಡರಾತ್ರಿ ಜಿಲ್ಲೆಯ ವಿವಿಧ ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಆಂಧ್ರ ತಮಿಳುನಾಡು ಗಡಿ ಚೆಕ್ ಪೋಸ್ಟ್ಗಳಲ್ಲಿ ಪರಿಶೀಲನೆ ಮಾಡಲಾಯಿತು. ರಾಮಸಂದ್ರ, ನಂಗಲಿ, ದಿಂಬಾ ಚೆಕ್ ಪೋಸ್ಟ್ಗಳಿಗೆ ಅಧಿಕಾರಿಗಳು ಭೇಟಿ ನೀಡಿದರು. ಗದಗದಲ್ಲಿ ಕೃಷಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ನಗರದ ಸಾಯಿ ಬಡಾವಣೆಯ ಕೃಷಿ ಅಧಿಕಾರಿ ಹಾಗೂ ಕೊಪ್ಪಳದ ಕೃಷಿ ಇಲಾಖೆ ಡಿಡಿ ಆಗಿರುವ ಸಹದೇವ ಯರಗೊಪ್ಪ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಅನುಮಾನದ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟ್ಟಗುಬ್ಬಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ. ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಕ್ಕೆ ಬರುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 5 ಲಕ್ಷ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಚೆಕ್ಪೋಸ್ಟ್ ಬಳಿ ಸೀಸ್ ಮಾಡಲಾಗಿದೆ. ಧಾರವಾಡ ಮೂಲದ ಸೈಯದ್ ಎಂಬಾತ ಹಣ ಸಾಗಿಸುವಾಗ ಹಣ ಜಪ್ತಿಯಾಗಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನದಿಯಿಂದ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದ ದಂಧೆಕೋರರನ್ನ ಸಿನಿಮೀಯ ಮಾದರಿಯಲ್ಲಿ ಉಪವಿಭಾಗಾಧಿಕಾರಿ ಚೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆಯಲ್ಲಿ ಘಟನೆ ನಡೆದಿದೆ. ಕರ್ತವ್ಯಕ್ಕೆ ತೆರಳುತ್ತಾ ಇದ್ದ ಸಕಲೇಶಪುರ ಉಪ ವಿಭಾಗಾಧಿಕಾರಿ ಶ್ರುತಿ ಪಿಕಪ್ ವಾಹನದಲ್ಲಿ ಮರಳನ್ನು ಸಾಗಿಸ್ತಾ ಇರುವುದನ್ನು ನೋಡಿದ್ದಾರೆ. ನಿಲ್ಲಿಸಿ ಅಂತ ಹೇಳಿದ್ರು, ನಿಲ್ಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಚೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ನೀರು ಸರಬರಾಜು ಟ್ಯಾಂಕರ್ ಸ್ಟ್ಯಾಂಡ್ ಕಾಲಿನ ಮೇಲೆ ಬಿದ್ದು ನೀರು ಪೂರೈಕೆ ಮಾಡುವ ಸಿಬ್ಬಂದಿಗೆ ಗಂಭೀರ ಗಾಯವಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಕ್ತಾಪುರ ಗ್ರಾಮದ ಯುವಕ ಗಾಯಗೊಂಡಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಟ್ಯಾಂಕರ್ ಮೂಲಕ ಮನೆಗೆ ನೀರು ಸರಬರಾಜು ಮಾಡುವಾಗ ಈ ಅವಘಡ ಸಂಭವಿಸಿದೆ. ನೀರಿನ ಟ್ಯಾಂಕರ್ ಊರಾಗ ನೀರಿನ ಸಮಸ್ಯೆ ಆದರೆ ನೀರು ತಗೊಂಡ್ತೀವಿ. ಸ್ಟ್ಯಾಂಡ್ ಹಾಕೋ ಟೈಮ್ ಸ್ಟ್ಯಾಂಡ್ ಆಗುತ್ತೆ ಟ್ರ್ಯಾಕ್ಟರ್ ಅದು ಊರಾಗ ನೀರಿನ ಸಮಸ್ಯೆ ತಗೊಂಡೊಂಟಿದ್ದೆ. ಅದು ಏನಾಯ್ತದ? ಅದು ಸ್ಟ್ಯಾಂಡ್ ಹಾಕೋದ್ರೆ ಬಿದ್ದದು ಕಾಲಿನಲ್ಲಿ. ನೀರಿನ ಟ್ಯಾಂಕರ್ ಊರಾಗ ನೀರಿನ ಸಮಸ್ಯೆ ಆದರೆ ನೀರು ತಗೊಂಡ್ತೀವಿ. ಸ್ಟ್ಯಾಂಡ್ ಹಾಕೋ ಟೈಮ್ ಬಿದ್ದದು ಕಾಲಿನಲ್ಲಿ. ಸ್ಟ್ಯಾಂಡ್ ಆಗುತ್ತೆ ಟ್ರ್ಯಾಕ್ಟರ್ ಅದು ಊರಾಗ ನೀರಿನ ಸಮಸ್ಯೆ ತಗೊಂಡೊಂಟಿದ್ದೆ. ಅದು ಏನಾಯ್ತದ? ಅದು ಸ್ಟ್ಯಾಂಡ್ ಹಾಕೋದ್ರೆ ಬಿದ್ದದು ಕಾಲಿನಲ್ಲಿ. ನೀರಿನ ಟ್ಯಾಂಕರ್ ಊರಾಗ ನೀರಿನ ಸಮಸ್ಯೆ ಆದರೆ ನೀರು ತಗೊಂಡ್ತೀವಿ. ಡ್ರೈವರ್ಗಳಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಕೆಎಸ್ಆರ್ಟಿಸಿ ಡ್ರೈವರ್ಗಳಿಗೆ ವಿಶ್ರಾಂತಿ ಕಡ್ಡಾಯಗೊಳಿಸಲಾಗಿದೆ. ಡಬಲ್ ಡ್ಯೂಟಿ ಹಾಗೂ 8 ಗಂಟೆಗಿಂತ ಹೆಚ್ಚು ಡ್ಯೂಟಿ ಮಾಡಿಸುವಂತಿಲ್ಲ. ಒಂದು ವೇಳೆ 8 ಗಂಟೆಗಿಂತ ಹೆಚ್ಚು ಡ್ಯೂಟಿ ಮಾಡಿಸಿದ್ರೆ ಅವರಿಗೆ ರೆಸ್ಟ್ ಮಾಡೋದಕ್ಕೆ 4 ರಿಂದ 5 ಗಂಟೆ ಕಾಲಾವಕಾಶವನ್ನು ಕೊಡಬೇಕಾಗಿದೆ. ರಾಜ್ಯದ 7ನೇ ಅತಿ ಎತ್ತರದ ಶಿಖರದಲ್ಲಿ ಮಳೆಗಾಗಿ ಹೋಮ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಜೈಪುರ ಸಮೀಪದ ಮೇರುತಿ ಪರ್ವತದಲ್ಲಿ ಮಳೆಗಾಗಿ ಹೋಮ ಮಾಡಲಾಗ್ತಾ ಇದೆ. ಮೇರುತಿ ಪರ್ವತದ ತಪಾಸಣೆಯಲ್ಲಿ ಹೋಮ ನಡೆಸಿದ್ರೆ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಅಂಥದೊಂದು ನಂಬಿಕೆ ಜನರಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಋತುಜ್ವರ ನೇತೃತ್ವದಲ್ಲಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಗೆಲುವಿಗೆ ತೀರ್ಥಹಳ್ಳಿಯ ಕಮ್ಮರಡಿಯ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ವಿಶೇಷ ಯಾಗ ನಡೆದಿದೆ. ಖ್ಯಾತ ಪೂಜ್ಯರಾದ ಶ್ರೀಕಾಂತ್ ಭಟ್ಟರ ನೇತೃತ್ವದಲ್ಲಿ ಅತಿರುದ್ರ ಮಹಾಯಾಗ ಮಾಡಿದ ಗ್ರಾಮಸ್ಥರು ಮೋದಿ ಗೆಲುವಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅರಗ ಜ್ಞಾನ ಕೂಡ ಇದ್ರು ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಈ ದಿವಸ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದೇಶದ ಸಮಗ್ರ
ಭಯೋತ್ಪಾದನೆ ಎಲ್ಲ ನಿರ್ಮೂಲನೆಗೋಸ್ಕರವಾಗಿ ಈ ದೇಶಕ್ಕೆ ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಈ ದೇಶದ ಪ್ರಧಾನ ಸೇವಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಹುದ್ದೆಗೆ ಇರಲಿ, ಭಾರತ ವಿಶ್ವಗುರುವಾಗಲಿ ಅಂತೇಳಿ ಸಂಕಲ್ಪ ಮಾಡಿಬಿಟ್ಟು ನಾವು ಈ ದಿವಸ ಮಹಾರುದ್ರ ಯಾಗವನ್ನು ಸಂಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ಕೂಡ ಆ ದೇವರು ಒಳ್ಳೆಯದು ಮಾಡಲಿ. ಮತ್ತೊಮ್ಮೆ